ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ಭಾರ್ಗವಿ ಮತ್ತು ಬೃಂದ ಇಬ್ಬರು ಕೂಡ ಸೇರಿಕೊಂಡಿದ್ದೆ ಗಾಯತ್ರಿ ದೇವಿಯನ್ನು ಪತ್ತೆ ಹಚ್ಚೇ ಬಿಟ್ರು. ಮನೆಯಲ್ಲೂ ಕೂಡ ಗಾಯತ್ರಿ ದೇವಿಯ ಸತ್ಯ ಸ್ಫೋಟಗೊಳ್ತದೆ. ಹಾಗಿದ್ರೆ ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಭಾರ್ಗವಿ ಗಾಯತ್ರಿ ದೇವಿಯನ್ನ ಹುಡುಕ್ಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಯಾಕಂದರೆ ರವೀಂದ್ರ ಭಟ್ಕಳ್ ಅವರು JB ಪಾಟೀಲ್ನ ಮೊದಲನೇ ಹೆಂಡತಿ ಗಾಯತ್ರಿ ದೇವಿ ಅನ್ನೋ ವಿಷಯವನ್ನು ಭಾರ್ಗವಿ ಹತ್ರ ತಿಳಿಸಿದ್ದಾರೆ. ಹಾಗಾಗಿ ಗಾಯತ್ರಿ ದೇವಿಯನ್ನು ಹುಡುಕಿ ಕರ್ಕೊಂಡು ಬರಬೇಕು, ಮಾವನ ನಿಜ ಬಣ್ಣವನ್ನು ಬಟಾಬೈಲ್ ಮಾಡಬೇಕು, ಜೊತೆಗೆ ನನ್ನ ತಂದೆ ಸಾವಿನ ಒಂದು ಸೀಕ್ರೆಟ್ ಕೂಡ ಗಾಯತ್ರಿ ದೇವಿಯ ಮುಖಾಂತರ ಗೊತ್ತಾಗಬಹುದು ಅಂತ ಯೋಚನೆ ಮಾಡಿದಂಥ ಭಾರ್ಗವಿ ಗಾಯತ್ರಿ ದೇವಿಯ ಹುಡುಕಾಟದಲ್ಲಿದ್ದಾರೆ. ಅದರ ಜೊತೆಯಾಗಿ ರವೀಂದ್ರ ಭಟ್ಕಳ್ ಅವರ ಉದ್ದೇಶವನ್ನು ಕೂಡ ಗುರಿಯನ್ನು ಕೂಡ ಸಂಪೂರ್ಣ ಮಾಡಬೇಕು ಅಂತ ಹೇಳಿ ಭಾರ್ಗವಿ ಕಾಳಿಯ ಅವತಾರವನ್ನು ತಾಳಿದ್ದಾರೆ. ನೊಂದವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಅಂದ್ಕೊಂಡಂಥ ಭಾರ್ಗವಿ ತಪ್ಪು ಮಾಡೋಕ್ಕೂ ಮುನ್ನನೇ ಆ ತಪ್ಪನ್ನೇ ತಡಿಬೇಕು ಅನ್ನೋ ಕಾರಣಕ್ಕೆ ಕಾಳಿಯ ಅವತಾರವನ್ನು ತಾಳಿದ್ದಾರೆ. ಕಾಳಿಯ ಅವತಾರವನ್ನು ತಾಳಿದೆ ನಿಜಕ್ಕೂ ಗಂಗಾ ಪಾಲಿನ ದುಸ್ವಪ್ನವಾಗಿಬಿಟ್ಟಿದ್ದಾರೆ. ಇಲ್ಲಿ ಗಂಗಾ ಮಾಡ್ತಿರ್ತಕ್ಕಂಥ ಒಂದು ಬಿಸ್ನೆಸ್ಗೆ ಪ್ರತಿ ಬಾರಿ ಪೆಟ್ಟನ್ನು ಕೊಡ್ತಾ ಗಂಗಾಗೆ ಹತ್ತಿರ ಆಗ್ತಿದ್ದಾರೆ. ಈ ಕಡೆ ಗಂಗಾ ಗಾಯತ್ರಿ ದೇವಿ ಎರಡು ಸುಳಿವು ನಿಜಕ್ಕೂ ನನ್ನ ತಂದೆ ಸಾವಿನ ರಹಸ್ಯವನ್ನು ಬಯಲು ಮಾಡ್ಬೋದು ಅಂತ ಭಾರ್ಗವಿ ಅಂದ್ಕೊಂಡಿದ್ದಾರೆ. ಅದರ ಜೊತೆಯಾಗಿ ಆ ಕಡೆ ಗಂಗಾ ಕೂಡ ಪದೇ ಕಾಳಿಯಿಂದ ತೊಂದರೆ ಆಗ್ತಿದ್ದಾಗೆ ರುಚಿಗೆತ್ತಿದ್ದಾರೆ. ಇಷ್ಟು ದಿನ ಯಾರ ಮುಂದೆ ಕೂಡ ಮುಖ ತೋರಿಸಿ ಬರದೇ ಇದ್ದಂತಹ ಗಂಗಾ ಇವತ್ತು ತಾನೇ ಅಖಾಡಕ್ಕೆ ಇಳಿದು ತನ್ನ ಒಂದು ಗುರಿಯನ್ನು, ತನ್ನ ಒಂದು ಉದ್ದೇಶವನ್ನು ಈಡೇರಿಸಿಕೊಳ್ಳಿಕ್ಕೆ ಮುಂದಾಗ್ತಿದ್ದಾರೆ. ಜೊತೆಗೆ ಆ ಕಾಳಿ ಯಾರು ಅನ್ನೋದನ್ನು ಕೂಡ ಪತ್ತೆ ಹಚ್ಚಿ ಆಕೆಯ ಕಥೆಯನ್ನು ಮುಗಿಸ್ಬೇಕು ಅನ್ನೋದು ಗಂಗಾ ಪ್ಲಾನ್ ಆಗಿದೆ. ಹಾಗಾಗಿನೇ ಶಕ್ತಿ ಪ್ರಸಾದ್ ಬಳಿ ಇನ್ನು ಮುಂದೆ ನಿಮ್ಮನ್ನೆಲ್ಲ ನನ್ಕೊಂಡು ಕೂತ್ಕೊಳ್ಳೋದಿಲ್ಲ, ನಾನೇ ಅಖಾಡಕ್ಕೆ ಇಳಿತೇನೆ, ಕೆಲವೊಮ್ಮೆ ಶತ್ರುಗಳನ್ನ ಹುಡ್ಕೊಂಡು ನಾವೇ ಹೋಗ್ಬೇಕಾಗತ್ತೆ, ಅವರು ಬರೋ ತನಕ ಕಾಯೋದಲ್ಲ ಅಂತ ಹೇಳಿ ಕಾಳಿಯನ್ನು ಹುಡ್ಕೊಂಡು ಗಂಗಾ ಅವರು ಸಮಾಜದ ಮುಂದೆ ಬರ್ತಿದ್ದಾರೆ. ಜೊತೆಗೆ ಭಾರ್ಗವಿ ಮನೆಗೆ ಅಂದರೆ JB ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ. ಇತ್ತ ಕಡೆ ಬೃಂದಾಗೂ ಕೂಡ ಗಾಯತ್ರಿ ದೇವಿ JB ಪಾಟೀಲ್ನ ಮೊದಲನೇ ಹೆಂಡತಿ ಅನ್ನೋ ವಿಷಯ ಗೊತ್ತಾಗಿದೆ. ಅದರ ಜೊತೆಗೆ ಗಾಯತ್ರಿ ದೇವಿ ಇನ್ನೂ ಬದುಕಿದ್ದಾರೆ, JB ಪಾಟೀಲ್ ಕೈವಶದಲ್ಲಿದ್ದಾರೆ, ಶಕ್ತಿ ಪ್ರಸಾದ್ ಕಪಿ ಮುಷ್ಟಿಯಲ್ಲಿದ್ದಾರೆ ಅನ್ನೋ ವಿಷಯ ಕೂಡ ಗೊತ್ತಾಗಿದೆ. ಹಾಗಾಗಿ ಹೇಗಾದರೂ ಮಾಡಿ ಗಾಯತ್ರಿ ದೇವಿಯನ್ನು ಹುಡ್ಕೊಂಡು ಕರ್ಕೊಂಡು ಬಂದರೆ ಖಂಡಿತ ನನ್ನ ಗಂಡನ ಪ್ರೀತಿಯನ್ನು ನಾನು ಗಳಿಸ್ಕೋಬಹುದು, ನನ್ನ ಸಂಸಾರ ಕೂಡ ಸರಿ ಹೋಗುತ್ತೆ ಅನ್ನೋದು ಬೃಂದ ಇಚ್ಛೆ ಆಗಿದೆ. ಅದೇ ಕಾರಣಕ್ಕೆ ಇಲ್ಲಿ ಚರಣ್ ಮುಂದೆ ನೀನು ಈ ಮನೆ ದತ್ತು ಮಗ ಅಲ್ಲ, ನೀನು ಈ ಮನೆಯ ನಿಜವಾದ ಮಗ, ಜೊತೆಗೆ JB ಪಾಟೀಲ್ ಅವರ ಹಿರಿಯ ಹೆಂಡತಿ ಗಾಯತ್ರಿ ದೇವಿಯ ಮಗ ಅನ್ನೋ ವಿಷಯವನ್ನು ಚರಣ್ ಮುಂದೆ ಹೇಳ್ತಾಳೆ ಬೃಂದ. ಆದರೆ ಚರಣ್ ಆ ಮಾತನ್ನು ನಂಬೋಕೆ ಮುಂದಾಗೋದಿಲ್ಲ. ಯಾಕಂದರೆ ಚರಣ್ ಅಂದ್ಕೊಂಡಿರೋದು ನಾನು ಆ ಮನೆ ದತ್ತು ಮಗ, ನಿರ್ಮಲಾ ಅಮ್ಮನನ್ನು ಕರ್ಕೊಂಡು ಬಂದು ಸಾಕಿದ್ದಾರೆ ಅಂತ. ಆದರೆ ಸತ್ಯನೇ ಬೇರೆ ಇದೆ. ನಿರ್ಮಲಾ ಅವರು ಕರ್ಕೊಂಡು ಬರುವುದಕ್ಕೆ ಕಾರಣ JB ಪಾಟೀಲೇ ತನ್ನ ಮಗನನ್ನು ಆ ಮನೆಗೆ ದತ್ತು ಮಗನಾಗಿ ಕರ್ಕೊಂಡು ಬಂದಿದ್ದು. ಆದರೆ ಈ ವಿಷಯವನ್ನು ಅರ್ಗಿಸ್ಕೊಳ್ಳೋಕೆ ಚರಣಿಂದ ಸಾಧ್ಯ ಆಗ್ತಿಲ್ಲ. ಹಾಗಾಗಿ ಬೃಂದ ಏನೇ ಹೇಳಿದ್ರು ಕೂಡ ಚರಣ್ ಅದನ್ನು ಒಪ್ಕೊಳ್ಳೋದಿಲ್ಲ. ನನ್ನಮ್ಮ ಆ ರೀತಿ ಇದ್ದಿದ್ದರೆ ಇಷ್ಟು ದಿನ ನನ್ನ ಕಣ್ಮುಂದೆ ಬರದೇ ಇರ್ತಿರ್ಲಿಲ್ಲ, ಜೊತೆಗೆ ನನ್ನಪ್ಪ ನಿರ್ಮಲಾ ಅಮ್ಮಂಗೆ ಮೋಸ ಮಾಡ್ತಿರ್ಲಿಲ್ಲ ಅಂತ ಚರಣ್ ಹೇಳಿದಾಗ, ನಿನಗೆ ನಿನ್ನಮ್ಮನ ಕರ್ಕೊಂಡು ಬಂದು ನಿನ್ನ ಮುಂದೆ ತಂದು ನಿಲ್ಲಿಸೋ ತನಕ ನಂಬಿಕೆ ಬರೋದಿಲ್ಲ ಅಲ್ವಾ, ಆಗಲೇ ನಂಬಿಕೆ ಬರಲಿ, ಕರ್ಕೊಂಡು ಬಂದು ನಿಲ್ಲಿಸ್ತೀನಿ ಅಂತ ಬೃಂದ ಹಠ ತೊಟ್ಟಿದಾಳ. ಅತ್ತ ಕಡೆ ಭಾರ್ಗವಿ ಪ್ರತಿ ಬಾರಿ ಕೂಡ ಕಾಳಿಯ ಅವತಾರವನ್ನು ತಾಳಿ ಎಲ್ಲರನ್ನ ಕೂಡ ಸೇವ್ ಮಾಡ್ತಿದ್ದಾಳೆ. ಜೊತೆಗೆ ಎಲ್ಲರ ಬಾಯಲ್ಲೂ ಕೂಡ ಕಾಳಿ ಅನ್ನೋದೇ ಮಾತು, ಪೊಲೀಸ್ ಅವರ ಬಾಯಲ್ಲೂ ಕೂಡ ಕಾಳಿ ಅನ್ನೋದೇ ಮಾತು. ಜೊತೆಗೆ ಕಾಳಿ ಯಾರು ಅನ್ನೋದನ್ನು ಕೂಡ ಹುಡುಕಬೇಕು ಅಂತ ಮುಂದಾಗ್ತಿದ್ದಾರೆ. ಯಾಕಂದರೆ ತಮಗಿಂತ ಮುಂಚೆನೇ ಬಂದು ತಪ್ಪನ್ನು ತಡೆದು ಈ ರೀತಿ ಎಲ್ಲರನ್ನ ಕೂಡ ಕಾಪಾಡ್ತಿರ್ತಕ್ಕಂಥ ಕಾಳಿ ಯಾರು ಅನ್ನೋದನ್ನು ತಿಳ್ಕೊಳ್ಳೇಬೇಕು ಅಂತ ಹೇಳಿ ಪೊಲೀಸ್ ಅವರು ಕೂಡ ಕಾಳಿಯ ಹಿಂದೆ ಬಿದ್ದಿದ್ದಾರೆ. ಆದರೆ ಇಲ್ಲಿ ಕಾಳಿ ಯಾರು ಅನ್ನೋದು ಯಾರಿಗೂ ಕೂಡ ಗೊತ್ತಾಗ್ತಿಲ್ಲ. ಇಲ್ಲಿ ಮುಖಕ್ಕೆ ಮಾಸ್ಕ್ ಹಾಕೊಂಡು ಬಂದು ನ್ಯಾಯವನ್ನು ಒದಗಿಸುವಂಥ ದೇವತೆ ಅಂತ ಎಲ್ಲರೂ ಕೂಡ ಭಾವಿಸಿದ್ದಾರೆ. ಎಲ್ಲ ಕಡೆಯಲ್ಲೂ ಟ್ರೆಂಡ್ ಆಗಿಬಿಟ್ಟಿದೆ ಕಾಳಿಯ ಬಗ್ಗೆ. ಈ ಕಡೆ ಅರ್ಜುನ್ ಕೂಡ ಕಾಳಿಯ ಬಗ್ಗೆ ಕೇಳಿದೆ, ಯಾರಿರ್ಬೋದು ಅದು ಒಬ್ಬಳೇ ನಿಂತ್ಕೊಂಡು ಎಲ್ಲರನ್ನ ಕೂಡ ಕಾಪಾಡ್ತಾಳೆ ಅಂದರೆ ಖಂಡಿತವಾಗ್ಲೂ ಆಕೆ ಯಾರು ಅನ್ನೋದನ್ನು ನಾನು ನೋಡಲೇಬೇಕು ಅಂತ ಅರ್ಜುನ್ಗೆ ಅನಿಸೋಕೆ ಶುರುವಾಗಿದೆ. ಅದಕ್ಕೆ ಸರಿಯಾಗಿ ಇಲ್ಲಿ ಭಾರ್ಗವಿ ಕೂಡ ತುಂಬ ಅನುಮಾನ ಬರೋ ರೀತಿ ನಡ್ಕೊತಿದ್ದಾರೆ. ಅನಾಥಾಶ್ರಮದಲ್ಲೂ ಕೂಡ ಕರೆಕ್ಟ್ ಟೈಮಲ್ಲಿ ಅಲ್ಲಿರೋದಿಲ್ಲ, ಯಾವಾಗ ಬೇಕಾವಾಗ ಹೊರಟೋಗೋದು, ಯಾವಾಗ ಬೇಕಾಗ ಮತ್ತೆ ವಾಪಸ್ ಬರೋದು, ಕಣ್ಣಿಗೆ ಮರೆಯಾಗಿ ಹೋಗ್ಬಿಡೋದು ಅನ್ನೋ ವಿಷಯ ಗೊತ್ತಾಗಿದೆ. ಜೊತೆಗೆ ಮನೆಯಲ್ಲೂ ಕೂಡ ಭಾರ್ಗವಿ ತಕ್ಷಣಕ್ಕೆ ಏನೋ ಕೆಲಸ ಇದೆ ಅಂತ ಹೋಗೋದು, ಮತ್ತೆ ವಾಪಸ್ ಬರೋದು, ಪೂಜಾ ದಿನ ಕೂಡ ಅದೇ ರೀತಿ ನಡೆದಿತ್ತು. ಇದೆಲ್ಲವನ್ನ ಕೂಡ ನೋಡಿದಂಥ ಅರ್ಜುನ್ಗೆ ಭಾರ್ಗವಿ ಮೇಲೆ ಏನೋ ಅನುಮಾನ ಶುರುವಾಗುತ್ತೆ, ಏನೋ ಮುಚ್ಚಿರ್ತಿದ್ದಾರೆ ಅಂತ ಅನಿಸುತ್ತೆ. ಅದೇ ವಿಷಯವನ್ನು ಭಾರ್ಗವಿ ಹತ್ರ ಕೂಡ ಅರ್ಜುನ್ ಕೇಳ್ತಾರೆ. ಆಗ ಇಲ್ಲಿ ಭಾರ್ಗವಿ ಖಂಡಿತವಾಗ್ಲೂ ಏನೋ ಮುಚ್ಚಿಟ್ಟಿದ್ದೇನೆ, ಮನಸ್ಸಲ್ಲೇ ಇದೆ, ಆ ಕೆಲಸ ಪೂರ್ಣ ಆದಮೇಲೆ ಖಂಡಿತವಾಗ್ಲೂ ನಿಮ್ಮ ಹತ್ರ ಹೇಳ್ತೀನಿ ಅಂತ ಕೂಡ ಭಾರ್ಗವಿ ಅರ್ಜುನ್ ಬಳಿ ತಿಳಿಸಿದ್ದಾರೆ.
ಇತ್ತ ಕಡೆ ಭಾರ್ಗವಿ ಏನು ಮಾಡಲಿ, ನಾನು ಖಂಡಿತವಾಗ್ಲೂ ನಾನು ಗೊಂದಲಕ್ಕೆ ಸಿಕ್ಕಾಕೊಂಡಿದ್ದೀನಿ. ಇಲ್ಲಿ ಅಪ್ಪನ ಸಾವಿಗೆ ಕಾರಣ ಯಾರು? ಇಲ್ಲಿ ಜಿ ಪಿ ಪಾಟೀಲ್ ಅವರ ಮೊದಲನೇ ಹೆಂಡತಿ ಗಾಯತ್ರಿ ದೇವಿ ಎಲ್ಲಿದ್ದಾರೆ? ಈ ಗಂಗಾಗೂ ಗಾಯತ್ರಿ ದೇವಿಗೂ ಏನಾದರೂ ಸಂಬಂಧ ಇದೆಯಾ ಅಂತ ಹೇಳಿ ಎಲ್ಲವನ್ನ ಕೂಡ ಹೆಸರುಗಳನ್ನು ಬರ್ತಿದ್ದೆ, ಎಲ್ಲದಕ್ಕೂ ಕೂಡ ಇಂಟರ್ ಕನೆಕ್ಟ್ ಮಾಡ್ತಿದ್ದಾರೆ. ಎಲ್ಲದಕ್ಕೂ ಕೂಡ ತಾಳೆ ಹಾಕಿ ಬರೋದು ಗಾಯತ್ರಿ ದೇವಿ ಹಾಗೆ ಗಂಗಾ ಹೆಸರು. ಖಂಡಿತವಾಗ್ಲೂ ಜಿ ಪಿ ಪಾಟೀಲ್ಗೆ 2 ಹೆಸರುಗಳು ಹೋಗ್ತಾ ಇದೆ. ಜೊತೆಗೆ ಇವರ ತಂದೆಯ ಸಾವಿಗೂ ಕೂಡ ಅದು ಇಂಟರ್ ಕನೆಕ್ಷನ್ ಲಿಂಕ್ ಕಾಣಿಸ್ತಾ ಇದೆ. ಹಾಗಾಗಿ ಇಲ್ಲಿ ಗಂಗಾ ಬಳಿಗೆ ಹೆಜ್ಜೆ ಇಟ್ಕೊಂಡೆ ಹತ್ರ ಹೋಗ್ತಾ ಇದ್ದೀನಿ. ಆದರೆ ಗಾಯತ್ರಿ ದೇವಿ ಬಗ್ಗೆ ಸುಳಿವೇ ಇಲ್ವಲ್ಲ ಅಂತ ಅಂದ್ಕೊಂಡಂಥ ಭಾರ್ಗವಿ ತನ್ನ ತಂದೆಯ ಒಂದು ಡೈರಿಯನ್ನು ಓದ್ತಾಳೆ. ತನ್ನ ತಂದೆಯ ಡೈರಿಯನ್ನು ಓದಿದೆ ಅಲ್ಲಿ ಗಾಯತ್ರಿ ದೇವಿ ಬದುಕಿದ್ದಾರೆ ಅನ್ನೋದು ಕ್ಲಾರಿಟಿ ಸಿಕ್ಬಿಡುತ್ತೆ ಭಾರ್ಗವಿಗೆ. ಯಾಕಂದರೆ ರವೀಂದ್ರ ಭಟ್ಕಳ್ ಅವರು ಗಾಯತ್ರಿ ದೇವಿ ನನಗೆ ಕರೆ ಮಾಡಿದರು, ಗಾಯತ್ರಿ ದೇವಿ ಬದುಕಿದ್ದಾರೆ, ಆದರೆ ನಾನೇ ಅವ್ರಿಗೆ ಸೂಚನೆ ಕೊಡೋ ತನಕ ಹೊರಗಡೆ ಬರಬೇಡಿ ಅಂತ ಹೇಳಿದ್ದೀನಿ ಅಂತ ಹೇಳಿ ಆ ಒಂದು ಪೇಜಲ್ಲಿ ಬರ್ತಿರ್ತಾರೆ. ಅದನ್ನು ನೋಡಿದ್ದೆ. ಹಾಗಿದ್ರೆ ಗಾಯತ್ರಿ ದೇವಿಗೆ ಅಪ್ಪನ ಸಾವಿನ ಸುಳಿವು ಕೂಡ ಗೊತ್ತಿರಬಹುದೇನೋ, ಸಾವಿನ ಸತ್ಯ ಕೂಡ ರಹಸ್ಯ ಕೂಡ ಗೊತ್ತಿರಬಹುದೇನೋ ಅಂತ ಹೇಳಿ ಭಾರ್ಗವಿಗೆ ಅನಿಸುತ್ತೆ. ಹಾಗೆ ಇನ್ನೊಂದು ಪೇಜನ್ನು ತೆಗೆದಿದ್ದಾಗೆ ಗಾಯತ್ರಿ ದೇವಿ ಅಂತ ಹೇಳಿ ಒಂದು ನಂಬರ್ ಬರ್ತಿರುತ್ತೆ. ಆ ಒಂದು ನಂಬರನ್ನು ನೋಡಿದಂಥ ಭಾರ್ಗವಿ ಈ ಒಂದು ನಂಬರ್ಗೆ ಕರೆ ಮಾಡಿದ್ರೆ ಖಂಡಿತ ಗಾಯತ್ರಿ ದೇವಿ ಸಿಗಬಹುದು ಅಂತ ಕಾಲ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಇತ್ತ ಕಡೆ ಬೃಂದಾ ಕೂಡ ಅವತ್ತು ಮಾವ ಅಪ್ಪನ ಮನೆಯಿಂದ ಒಂದು ಫೈಲನ್ನು ತರಿಸ್ಕೊಂಡ್ರು. ಅದೇನಾದರೂ ಗಾಯತ್ರಿ ದೇವಿ ಅತ್ತೆಗೆ ಸಂಬಂಧಪಟ್ಟಿರೋದಾಗಿರ್ಬೋದಾ, ಅದಕ್ಕೆ ಅಷ್ಟು ಪೇಚಾಡ್ತಿದ್ರ ಅಂತ ಅಂದ್ಕೊಂಡವಳೆ. ಅದನ್ನು ಕೂಡ ಓಪನ್ ಮಾಡ್ತಾಳೆ. ಅದರಿಂದಾಗಿ ಅವ್ರಿಗೆ ಗೊತ್ತಾಗೋದು ರವೀಂದ್ರ ಭಟ್ಕಳ್ ಅವ್ರಿಗೂ ಕೂಡ ಗಾಯತ್ರಿ ದೇವಿಯ ಬಗ್ಗೆ ವಿಷಯ ಗೊತ್ತಿತ್ತು ಅನ್ನೋದು. ಅದನ್ನು ಯೋಚನೆ ಮಾಡಿದಂಥ ಬೃಂದಾ ಹೇಗಾದರೂ ಮಾಡಿ ಗಾಯತ್ರಿ ದೇವಿಯನ್ನು ಪತ್ತೆ ಹಚ್ಚಬೇಕಲ್ಲ ಅನ್ಕೋತಾರೆ. ಅವ್ರಿಗೂ ಕೂಡ ಒಂದು ನಂಬರ್ ಸಿಗುತ್ತೆ. ಆ ಒಂದು ನಂಬರ್ಗೆ ಆಕೆ ಕೂಡ ಕರೆ ಮಾಡ್ತಾರೆ. ಇಲ್ಲಿ ಗಾಯತ್ರಿ ದೇವಿ ಅನ್ನೋರು ಇದ್ದಾರೆ ಅಂತ ಹೇಳಿ ಬೃಂದಾ ಮತ್ತು ಭಾರ್ಗವಿ ಇಬ್ಬರು ಕೂಡ ಕೇಳ್ತಿದ್ದಾರೆ. ನಂತರ ಇದ ಕಡೆ ಜಿ ಪಿ ಪಾಟೀಲ್ ಪೇಪರ್ ಓದ್ತಾ ಕೂತಿರ್ಬೇಕಿದ್ರೆ ಅಲ್ಲಿಗೆ ನಿರ್ಮಲಾ ಪಾಟೀಲ್ ಅವರು ಬರ್ತಾರೆ. ಅವ್ರಿಗೆ ಒಂದು ಗಾಯತ್ರಿ ದೇವಿಯ ಉಂಗುರ ಸಿಕ್ಕಿರತ್ತೆ. ಅದನ್ನು ಕೈಗೆ ಹಾಕೋತಾರೆ, ತುಂಬ ಚೆನ್ನಾಗಿದೆ ಅಂತ. ನಂತರ ಹಾಲು ಕೊಡೋಕೆ ಅಂತ ಜಿ ಪಿ ಪಾಟೀಲ್ ಬಂದಾಗ ಆ ಕೈಯನ್ನು ನೋಡಿದ್ದೆ ಜಿ ಪಿ ಶಾಕ್ ಆಗ್ತಾರೆ. ಏನಿದು ಉಂಗುರ, ಇದನ್ನು ಯಾಕೆ ನೀನು ಹಾಕ್ಕೊಂಡಿದ್ಯಾ ನಿರ್ಮಲಾ, ಮೊದಲು ಇದನ್ನು ತೆಗೆದಿಡು ಅಂತ ಹೇಳ್ತಿದ್ದಾರೆ. ಯಾಕ್ರಿ ತೆಗೆದಿಡ್ಬೇಕು, ಯಾರದಿದ್ದು ಉಂಗುರ ಅಂತ ನಿರ್ಮಲಾ ಪಾಟೀಲ್ ಪ್ರಶ್ನೆ ಮಾಡ್ತಾರೆ. ಅಷ್ಟರಲ್ಲಿ ಅರ್ಜುನ್ ಮತ್ತು ಚೂಡನ್ ಇಬ್ಬರು ಕೂಡ ಅಲ್ಲಿಗೆ ಬರ್ತಾರೆ. ಯಾಕೆ ಡ್ಯಾಡ್ ಅಮ್ಮನ ಉಂಗುರ ತೆಗ್ದಾಕಿ ಅಂತ ಹೇಳ್ತಿದ್ರ, ಅಂಥದ್ದೇನಿದೆ ಆ ಉಂಗುರದಲ್ಲಿ, ಅದಕ್ಕೂ ನಿಮಗೂ ಏನು ಸಂಬಂಧ, ಯಾರದ್ದದು ಅಂತ ಚೂರನ್ ಮೇಲಿಂದ ಮೇಲೆ ಪ್ರಶ್ನೆ ಮಾಡ್ತಿದ್ದಾರೆ. ಏನಿದು ಪಪ್ಪನೇ ಡ್ಯಾಡಿನ ಪ್ರಶ್ನೆ ಮಾಡ್ತಿದ್ಯಾ ಅಣ್ಣ ಅಂತ ಹೇಳಿ ಅರ್ಜುನ್ ಕೇಳಿದಾಗ ನಾನು ಡ್ಯಾಡ್ನ ಪ್ರಶ್ನೆ ಮಾಡ್ತಿರೋದಲ್ಲ, ಅಮ್ಮನ ಪರವಾಗಿ ನಿಂತು ಮಾತಾಡ್ತಿದ್ದೀನಿ ಅಂತ ಚೂರನ್ ಹೇಳ್ತಾರೆ. ನೋಡಿ ಡ್ಯಾಡ್ ಅವರಷ್ಟೆಲ್ಲ ಕೇಳ್ತಿದ್ದಾರೆ, ಆದರೂ ಯಾಕೆ ಸುಮ್ಮನಿದ್ದೀರಾ, ಅವ್ರು ಕೇಳೋ ಪ್ರಶ್ನೆಗೆ ಉತ್ತರ ಕೊಟ್ಬಿಡಿ ಅಂತ ಅರ್ಜುನ್ ಹೇಳ್ತಾರೆ. ಹಾಗಾಗಿ ಇಲ್ಲಿ ಜಿ ಪಿ ಪಾಟೀಲ್ ಕೂಡ ಈ ಒಂದು ಉಂಗುರ ನನ್ನ ಹೆಂಡತಿಯತ್ತು, ನನ್ನ ಮೊದಲನೇ ಹೆಂಡತಿ ಗಾಯತ್ರಿ ದೇವಿಯತ್ತು ಅಂತ ಹೇಳಿ ಗಾಯತ್ರಿ ದೇವಿಯ ಸತ್ಯವನ್ನು ಸ್ಫೋಟಿಸ್ತಿದ್ದಾರೆ. ಇದರ ಮುಖಾಂತರ ಜಿ ಪಿ ಪಾಟೀಲ್ ಅವರ ಮುಚ್ಚಿ ಹೋದಂಥ ಒಂದು ಕರಾಳ ಸತ್ಯ ಕೂಡ ಅವ್ರ ಕಡೆ ಬರುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ.